ಶಿಗ್ಗಾವಿಗೆ ಒಲಿದು ಬಂತು ಲಕ್ಷ್ಮೀ ಕೃಪಾ ಕಟಾಕ್ಷ. ಅಖಾಡಕ್ಕಿಳಿದು ಸ್ತ್ರೀಶಕ್ತಿ ತೋರಿಸಿದ ಹೆಬ್ಬಾಳ್ಕರ್. ಅಂದು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕಾಗಿ ಪ್ರಮುಖವಾಗಿ ಕೇಳಿಬಂದ ಹೆಸರು ಇವರದ್ದೇ. ಅದುವೇ ಲಕ್ಷ್ಮೀ ಹೆಬ್ಬಾಳ್ಕರ್. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಲಕ್ಷಾಂತರ ಕುಟುಂಬಗಳಿಗೆ ಸದ್ಯ ಇವರೇ ಗೃಹಲಕ್ಷ್ಮಿಯಾಗಿದ್ದಾರೆ. ಕಾರಣ, ಗ್ಯಾರಂಟಿ ಯೋಜನೆಗಳಲ್ಲಿಯೇ ಹೆಚ್ಚು ಮನ್ನಣೆ ಪಡೆದಿರುವ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯು ಇವರನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದೆ. ಪಠಾಣ್ ಪರಾಕ್ರಮಿಸಲು ಸಚಿವೆ ಹೆಬ್ಬಾಳ್ಕರ್ ಶ್ರಮವೂ ಇದೆ. ಬಂದಿದ್ದು 4 ದಿನವಾದರೂ ಪ್ರಚಾರ ಮಾಡಿದ್ದರ ಅಬ್ಬರ ಭರ್ಜರಿಯಾಗಿತ್ತು. ಮಹಿಳಾ ಮತದಾರರು ಈ ಬಾರಿ ಉಪಚುನಾವಣೆಯಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ರಮ. ಹೌದು, ಇದು ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಅಕ್ಷರಶಃ ಸತ್ಯವಾಗಿದೆ. ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಶಿಗ್ಗಾವಿ ಸವಣೂರಲ್ಲಿ ಹೆಬ್ಬಾಳ್ಕರ್ ತಂತ್ರ ಹೆಣೆದಿದ್ದಾರೆ. ಅದು ಮಹಿಳೆಯರ ಸಂಘಟನೆಯ ಜೊತೆಗೆ ಪಂಚಮಸಾಲಿ ಸಮಾಜದ ಎಲ್ಲ ಮಹಿಳಾ ಮತದಾರರನ್ನು ಒಟ್ಟಿಗೆ ಕೂಡಿಸಿದ್ರು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಬೊಮ್ಮಾಯಿ ಶಕ್ತಿ ವರ್ಕೌಟ್ ಆಗಲಿಲ್ವಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಅದಕ್ಕೆ ಉದಾಹರಣೆಯೇ 13,000ಕ್ಕೂ ಹೆಚ್ಚು ಓಟ್ಗಳಿಂದ ಪಠಾಣ್ ಗೆಲುವನ್ನು ಸಾಧಿಸಿದ್ದು. ಮಹಿಳಾ ಸಂಘಗಳು ಹಾಗೂ ಕಾರ್ಯಕರ್ತರನ್ನು ಕಾಯಂ ಮಾಡಿಕೊಂಡ ಹಿನ್ನೆಲೆ ಕಾಂಗ್ರೆಸ್ಗೆ ಮತಗಳು ಹರಿದು ಬಂದವು. ಏನೇ ಹೇಳಿ, ಕಷ್ಟಕಾಲದಲ್ಲಿ ನೆರವಿಗೆ ಬಂದವರನ್ನು ಆಪತ್ ಬಾಂಧವರು ಅಂತ ಕರೆಯುವುದು ಇದಕ್ಕೆ ಅಲ್ವಾ. ತೆರೆಮರೆಯಲ್ಲಿ ಕೆಲಸ ಮಾಡಿದ್ದು ಶ್ರೀನಿವಾಸ್ ಮಾನೆ ಪವರ್ ಖದರ್. ಬೈ ಎಲೆಕ್ಷನ್ ಹಿಸ್ಟರಿಯನ್ನು ಶಿಗ್ಗಾವಿಯಲ್ಲಿ ರಿಪೀಟ್ ಮಾಡಿದ ಮಾನೆ ಸಾಹೇಬ್. ಅಂದು ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸಿಎಂ. 15ಕ್ಕೂ ಹೆಚ್ಚು ಉಪಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದ ಬಿಜೆಪಿಗೆ ಅದೇನೋ ಆನೆ ಬಲ. ಹೀಗಾಗಿ ಇಡೀ ಸರ್ಕಾರ ಹಾನಗಲ್ ಬೈ ಎಲೆಕ್ಷನ್ನಲ್ಲಿ ಠಿಕಾಣಿ ಹೂಡಿತ್ತು. ಕಾರಣ, ಸಜ್ಜನ್ ಗೆಲ್ಲಿಸಿ ನನ್ನ ತಾಕತ್ತನ್ನು ನಾನು ತೋರಿಸಬೇಕೆಂದು ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಪ್ಲಾನ್ ಮಾಡಿದ್ರು. ಹೀಗಾಗಿ ಭಾರಿ ಕುತೂಹಲ ಮೂಡಿಸಿದ್ದ ಹಾನಗಲ್ನಲ್ಲೇ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು. ಮೊದಲೇ ಹಾನಗಲ್ ತುಂಬ ಓಡಾಡಿ ಟೀಮ್ ಸೃಷ್ಟಿ ಮಾಡಿದ್ದ ಮಾನೆಗೆ ಗೆಲುವು ಸುಲಭವೂ ಇರಲಿಲ್ಲ. ಆದರೆ ಆಂತರಿಕವಾಗಿ ಆಟವಾಡುವ ಕಲೆ ಮಾನೆಗೆ ಕರಗತವಾಗಿತ್ತು. ದುಡ್ಡಿನಿಂದ ಜನರು ಓಟ್ ಹಾಕೋಲ್ಲ ಎಂದು ಅರಿತಿದ್ದ ಮಾನೆ ಭಾವನಾತ್ಮಕವಾಗಿ ಜನರ ಬಳಿ ಸಂಪರ್ಕ ಹೊಂದಿ ಅವರ ಕುಟುಂಬದೊಂದಿಗೆ ಬೆರೆತರು. ಹಾಗೋ ಹೀಗೋ ಫಲಿತಾಂಶ ಬಂದಾಗ ರಿಸಲ್ಟ್ನ ಲಿಸ್ಟ್ನಲ್ಲೇ ಶ್ರೀನಿವಾಸ್ ಮಾನೆ ಹಾನಗಲ್ ತಾಲೂಕಿನ ನೂತನ ಶಾಸಕರು ಎಂದು ನಮೂದು ಆಗಿತ್ತು. ಹುಬ್ಬಳ್ಳಿಯಿಂದ ಬಂದು ಹಾನಗಲ್ನಲ್ಲಿ ಹೀರೋ ಆಗ್ತಾರೆ ಅಂದರೆ ಶ್ರೀನಿವಾಸ್ ಮಾನೆಯ ಕದರ್ ಹಾಗೂ ಪವರ್ ಹೇಗಿರಬಹುದು ಎಂದು ನೀವೇ ಊಹಿಸಿಕೊಳ್ಳಿ. ಎಸ್, ಇಷ್ಟೊಂದು ವಿಷಯ ನಿಮಗೆ ಹೇಳೋಕ್ಕೂ ಕಾರಣವಿದೆ. ಯಾವ ಚುನಾವಣೆಯಲ್ಲಿ ತಂಡವೊಂದು ಮಾನೆ ಪರ ಕೆಲಸ ಮಾಡಿ ಜಯ ಸಿಗುವಂತೆ ಮಾಡಿತ್ತು, ಅದೇ ತಂಡವನ್ನು ಶ್ರೀನಿವಾಸ್ ಮಾನೆ ಶಿಗ್ಗಾವಿಯಲ್ಲಿ ಕರೆತಂದರು. ಪಠಾಣ್ ಕೇವಲ ಪಾತ್ರಧಾರಿಯಾಗಿದ್ದರು, ಆದರೆ ಸೂತ್ರಧಾರಿಯಾಗಿದ್ದು ಮಾತ್ರ ಶ್ರೀನಿವಾಸ್ ಮಾನೆ ಮತ್ತು ಮಾನೆ ಟೀಮ್. ಅದರಲ್ಲೂ ಶಾಸಕ ಮಾನೆಯ ಜೊತೆಗಾರ ಮಂಜುನಾಥ್ ಕೆಲಸ ಮಾಡಿಸಿದ್ದು ಇಲ್ಲಿ ವರ್ಕೌಟ್ ಆಗಿದೆ. ಶ್ರೀನಿವಾಸ್ ಮಾನೆಗೆ ಎಲ್ಲಿ ಹೇಗೆ ಬಟನ್ ಪ್ರೆಸ್ ಮಾಡಬೇಕು ಎನ್ನುವುದು ಚೆನ್ನಾಗಿ ಗೊತ್ತಿತ್ತು. ಹಾನಗಲ್ನಲ್ಲಿ ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದು ಇದೇ ಯಾಸೀರ್ ಖಾನ್ ಪಠಾಣ್. ಅಂದು ರಾಜಕೀಯ ಗುರು ಶ್ರೀನಿವಾಸ್ ಮಾನೆಗೆ ಕ್ಷೇತ್ರ ಬಿಟ್ಟು ಬಂದವರು ಪಠಾಣ್. ಶಿಗ್ಗಾವಿ ಸವಣೂರು ಕ್ಷೇತ್ರಕ್ಕೆ ಪಠಾಣ್ MLA ಮಾಡುವ ಉಡುಗೊರೆಯಾಗಿ ನೀಡಿದ್ದಾರೆ ಶ್ರೀನಿವಾಸ್ ಮಾನೆ. ಕಾಂಗ್ರೆಸ್ ಕಾರ್ಯಕರ್ತರು, ಸಮಾಜದ ಲೀಡರ್ಗಳು, ಮಠದ ಸ್ವಾಮೀಜಿಗಳು ಯುವಕರನ್ನು ಒಂದು ಮಾಡುವ ಮೂಲಕ ಸಕ್ಸಸ್ ಕಂಡಿದ್ದಾರೆ. ಪಠಾಣ್ ಗೂಟದ ಕಾರಲ್ಲಿ 3 ವರ್ಷದ ದರ್ಬಾರ್ ಮಾಡುವ ಹಾಗೆ ಮಾಡಿದ್ದರ ಪಾಲಲ್ಲೇ ಮಾನೆಯದ್ದೇ ಬಹುಪಾಲಿದೆ. ಏನೇ ಹೇಳಿ, ಕಷ್ಟ ಕಾಲದಲ್ಲಿ ನೆರವಿಗೆ ಬಂದವರನ್ನು ಆಪತ್ ಬಾಂಧವರು ಅಂತ ಕರೆಯುವುದು ಇದಕ್ಕೆ ಅಲ್ವಾ. ಸದ್ದು ಮಾಡದೆ ಸಕ್ಸಸ್ ತಂದು ಕೊಟ್ಟ ಸಂಜೀವ್ ನೀರಲ್ಗೆ ಸಂಘಟನೆಯಿಂದ ಜಯ, CM DCMಗೆ ಸಂದೇಶ ರವಾನೆ. ಹೆಜ್ಜೆನು ಅಂದರೆ ಹಾಗೆ, ಅದನ್ನು ಮುಟ್ಟೋದಿರಲಿ, ಹತ್ತಿರ ಹೋಗೋಕ್ಕೂ ಜನ ಭಯಪಡ್ತಾರೆ. ಕಾರಣ, ಹೆಜ್ಜೆನು ನೊಣಗಳ ಒಗ್ಗಟ್ಟು ಹಾಗಿರುತ್ತೆ. ಒಂದಕ್ಕೆ ತೊಂದರೆಯಾದರೂ ಜೊತೆಗಿದ್ದ 100 ಹೆಜ್ಜೆನುಗಳು ಒಂದುಗೂಡಿ ದಾಳಿ ಮಾಡಿ ಪ್ರತಿಕಾರ ತೀರಿಸ್ಕೊಳ್ತವೆ. ಹಾಗೆ ಶಿಗ್ಗಾವಿ ಸವಣೂರು ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲೇ ಕಾಂಗ್ರೆಸ್ ಕೆಲಸ ಮಾಡಿದೆ. ಅದಕ್ಕೆ ಕಾರಣ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನೀರಲ್ಗಿ. ನೋಡೋಕೆ 6 ಅಡಿ ಕಟ್ಔಟ್ ಥರವಿದ್ರೂ ಬುದ್ಧಿಯಲ್ಲೇ ಚಾಣಾಕ್ಷ. ಹೌದು,
ನಾನು ಆಕಾಂಕ್ಷಿ, ನನಗೂ ಟಿಕೆಟ್ ಕೊಡಿ ಎಂದು ಬೆಂಗಳೂರು ಕಾಂಗ್ರೆಸ್ ಕಚೇರಿ ಕದ ತಟ್ಟಿದ್ದ ನೇರಲ್ಗೆ ಎದೆಗುಂದದೆ ಪಕ್ಷ ಸೂಚಿಸಿದ ಅಭ್ಯರ್ಥಿ ಪರ ನಿಂತು ಕೆಲಸ ಮಾಡಿದ್ರು. ಇದುವೇ ಇಂದು ಇವರನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವಂತೆ ಮಾಡಿದೆ. ಜಿಲ್ಲಾಧ್ಯಕ್ಷನಾಗಿ ಅಧಿಕಾರ ಪಡೆದ ಬಳಿಕ ಸೋಲಿನ ಕಹಿಯನ್ನುಂಡಿದ್ದ ನೇರಲ್ಗೆ ಹತಾಶೆಯಾಗಿತ್ತು. ಕಾರಣ ಎಲ್ಲ ಶಕ್ತಿ ಇದ್ದರೂ ಹಾವೇರಿ ನಗರಸಭೆ ಕಂಡವರ ತೆಕ್ಕೆಗೆ ಹೋಗಿದ್ದು ಅವರನ್ನು ನಿದ್ದೆಗೆಡಿಸಿತ್ತು. ಹೀಗಾಗಿ ಮೋಸಗೈದ ಹಾಗೂ ಬಿಜೆಪಿಗೆ ತಕ್ಕ ಉತ್ತರಕ್ಕಾಗಿ ಕಾದಿದ್ದ ನೇರಲ್ಗಿಗೆ ಅವಕಾಶ ಸಿಕ್ಕಾಗಿತ್ತು. ಅದುವೇ ಶಿಗ್ಗಾವಿ ಸವಣೂರು ಉಪಚುನಾವಣೆ. ಎಸ್, ಇಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಗೆಲ್ಲಿಸಿ ನನ್ನ ಶಕ್ತಿ ತೋರಿಸುವ ಜವಾಬ್ದಾರಿ ಇದೆ ಎಂದು ಅರಿತುಕೊಂಡು ಎಲ್ಲ ಶಾಸಕರು ಸಚಿವರೊಂದಿಗೆ ಹಗಲಿರುಳು ದುಡಿಯಲು ಆರಂಭಿಸಿದರು. ನೀಟಾಗಿ ಕಾರ್ಯಕ್ರಮ ಮಾಡಿದ್ರು, ಪ್ರಚಾರ ಕೈಗೊಂಡರು, ಅಸಮಾಧಾನ ದೂರು ಮಾಡಲು ಉಪಾಯ ತಿಳಿಸಿದ್ರು, ಮಾಧ್ಯಮಗಳನ್ನು ಬಳಸಿಕೊಳ್ಳುವಂತೆ ಮಾಡಿದ್ರು. ಹೀಗೆ ಹತ್ತಾರು ಪ್ಲಾನ್ಗಳು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಿ ಇದೀಗ ಶಿಗ್ಗಾವಿ ಸವಣೂರು ತಾಕತ್ ಏನು ಅನ್ನೋದು ರಾಜ್ಯಕ್ಕೆ ತೋರಿಸುವಂತೆ ಮಾಡಿದರು. ಜಿಲ್ಲಾಧ್ಯಕ್ಷನಾಗಿ ಉತ್ತಮ ಸಂಘಟನೆ ಮಾಡಿದ್ರೆ ಗೆಲುವು ಶತಸಿದ್ಧ ಎಂದು ಸಂಜೀವ್ ನೇರಲ್ಗಿ ತೋರಿಸಿಕೊಡುವ ಮೂಲಕ ಸಿಎಂ ಡಿಸಿಎಂಗೆ ಹೊಸ ಸಂದೇಶ ನೀಡಿದ್ದಾರೆ. ಏನೇ ಹೇಳಿ, ಕಷ್ಟ ಕಾಲದಲ್ಲಿ ನೆರವಿಗೆ ಬಂದವರನ್ನು ಆಪತ್ ಬಾಂಧವರು ಅಂತ ಕರೆಯುವುದು ಇದಕ್ಕೆ ಅಲ್ವಾ? ಇಲ್ಲಿ ಬಿಜೆಪಿ ಸೋಲಿಸುವುದಕ್ಕಿಂತ ಅಭ್ಯರ್ಥಿ ಸೋಲಿಸಿ ಬೊಮ್ಮಾಯಿಗೆ ಸೋಲಿನ ರುಚಿ ತೋರಿಸಬೇಕೆಂದು ಒಬ್ಬರಲ್ಲ ಇಬ್ಬರಲ್ಲ ಹತ್ತಾರು ಕಾಂಗ್ರೆಸ್ ಮಹಾನಾಯಕರು ಶಪಥ ಮಾಡಿದ್ರು. ಈ ಪೈಕಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ವಿನಯ್ ಕುಲಕರ್ಣಿ, ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾದ್ರಿ, ಸೋಮಣ್ಣ ಬೇವಿನ ಮರದ್, ನೆಹರು ಓಲೇಕಾರ್ ಹಾಗೂ ಸ್ಥಳೀಯ ಮುಖಂಡರು ಇವರ ಶ್ರಮವು ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೊಮ್ಮಾಯಿಗೆ ಪೆಟ್ಟು ಕೊಟ್ಟು ಪಠಾಣ್ ಪಟ್ಟಕ್ಕೇರುವಂತೆ ಮಾಡುವ ಮೂಲಕ ಒಗ್ಗಟ್ಟಿನ ಮಂತ್ರ ಸಾರಿದ್ದಾರೆ. ಇದು ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ನಡೆದ ಬೈ ಎಲೆಕ್ಷನ್ ಇನ್ಸೈಡ್ ಕಥೆಯಾಗಿದೆ. ಆದರೆ ಒಬ್ಬ ರಾಜನಾಗಬೇಕಾದ್ರೆ ಅದರ ಹಿಂದೆ ಎಷ್ಟು ಜನರ ಶ್ರಮ, ಪರಿಶ್ರಮ ಹಾಗೂ ತ್ಯಾಗ ಇರುತ್ತದೆ ಎಂದು ನೆನಪಿಸಿಕೊಳ್ಬೇಕು. ಮುಂದೆ ಇವರೆಲ್ಲರೂ ಯಾರೂ ಬರುವುದಿಲ್ಲ. ಕಾರಣ ಅವರವರ ಕ್ಷೇತ್ರದಲ್ಲಿ ಪ್ರಭುವಾಗಲು ಪ್ರಚಾರ ಮಾಡಬೇಕಾಗುತ್ತೆ. ಇದು ಪಠಾಣ್ರ ಗುಡ್ ಟೈಮ್ ಎಂದರೂ ತಪ್ಪಾಗಲಿಕ್ಕಿಲ್ಲ. ಎನಿವೆ, ಪಠಾಣ್ ಇದ್ಯಾವುದನ್ನು ಮರೆಯದೆ ಅಧಿಕಾರದ ಅಂಧಕಾರದಲ್ಲಿ ಮುಳುಗದೆ ಜನಸೇವೆ ಮಾಡುವ ಮೂಲಕ 2028ರ ಹಾದಿ ಸುಗಮ ಮಾಡಿಕೊಳ್ಳಲಿ ಎನ್ನುವುದು ನಮ್ಮ ಆಶಯ ಕೂಡ ಹೌದು. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.